ಕರ್ನಾಟಕ ಇದೀನಾಗಿ ಸ್ವಾಗತ. ನಾನು ಲತಾ ಧರ್ಮರಾಜ್. ಈಗ ಹೆಡ್ಲೈನ್ಸ್. ಶ್ರೀ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಕೇಸ್, ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಎಸ್ಐಟಿ. ತರ್ಜುಮೆ ಮಾಡಿರುವ 4500 ಪುಟಗಳ ದೋಷಾರೋಪ ಪಟ್ಟಿ ರಾಜಭವನಕ್ಕೆ. ನಗರಸಭಾ ಸದಸ್ಯರ ವಿರುದ್ಧ ಭಾರಿ ಭ್ರಷ್ಟಾಚಾರ ಆರೋಪ ಮಾಡಿದ ನಗರಸಭೆ ಇಂಜಿನಿಯರ್. ವಿಡಿಯೋ ಹರಿಬಿಟ್ಟು ಕೆಲವೇ ನಿಮಿಷದಲ್ಲಿ ಪೋಸ್ಟ್ ಡಿಲೀಟ್. ಅನುಮಾನ ಮೂಡಿಸಿದ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಂಜಿನಿಯರ್ ಕವಿತಾ ನಡೆ. ನಿಮ್ಮ ಮಠದ ಒಳಗಡೆ ಇರುವ ಲಿಂಗಕ್ಕೂ ನಾಳೆ ಮಲಮೂತ್ರ ಎರಚುತ್ತಾರೆ. ನರಸತ್ತವರ ರೀತಿ ವರ್ತಿಸಬೇಡಿ ಮಠಾಧಿಪತಿಗಳೇ. ಪ್ರಮೋದ್ ಮುತಾಲಿಕ್ ಕೆಂಡಾಮಂಡಲ. 5 ವರ್ಷ ಪಕ್ಷದ ಅಧ್ಯಕ್ಷನಾಗಿರುತ್ತೇನೆ, ಮುಂದಿನ ಚುನಾವಣೆಗೂ ನನ್ನದೇ ನಾಯಕತ್ವ. ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ಟಾಂಗ್. ಯುಪಿ ಸರ್ಕಾರ ಕುಂಭಮೇಳದ ಕಲುಷಿತ ನೀರನ್ನು ಮಾರಾಟ ಮಾಡುತ್ತಿದೆ, ಭಕ್ತಿಯ ಹೆಸರಿನಲ್ಲಿ ವಾಣಿಜ್ಯೀಕರಣ ಮಾಡುತ್ತಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಗಣಿಗಾರಿಕೆ ಪ್ರಕರಣದಲ್ಲಿ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡುವಂತೆ ವಿಶೇಷ ತನಿಖಾ ತಂಡ ರಾಜ್ಯಪಾಲರ ಅನುಮತಿ ಕೇಳಿದೆ. ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕೇಸ್ನಲ್ಲಿ ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಈ ಹಿಂದೆಯೇ ರಾಜ್ಯಪಾಲರ ಬಳಿ ಅನುಮತಿ ಕೇಳಲಾಗಿತ್ತು. ದೋಷಾರೋಪ ಪಟ್ಟಿಯನ್ನ ಇಂಗ್ಲಿಷ್ಗೆ ತರ್ಜುಮೆ ಮಾಡಲು ರಾಜ್ಯಪಾಲರು ಸೂಚಿಸಿದ್ರು. ಅದರಂತೆ ದೋಷಾರೋಪ ಪಟ್ಟಿಯನ್ನ ಸಂಪೂರ್ಣವಾಗಿ ತರ್ಜುಮೆ ಮಾಡಲಾಗಿದೆ. ಸುಮಾರು 4500 ಪುಟಗಳ ದೋಷಾರೋಪ ಪಟ್ಟಿ ತರ್ಜುಮೆ ಮಾಡಿರುವ ಎಸ್ಐಟಿ ಅಧಿಕಾರಿಗಳು ಅದನ್ನು ರಾಜಭವನಕ್ಕೆ ತಲುಪಿಸಿದ್ದಾರೆ. ಕುಮಾರಸ್ವಾಮಿ ವಿರುದ್ಧ ತನಿಖೆ ನಡೆಸಲು ಅನುಮತಿ ಕೋರಿದ್ದಾರೆ. ಹಾಸನ ಜಿಲ್ಲೆಯ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಂಜಿನಿಯರ್ ಎಂದೆನಿಸಿಕೊಂಡಿರುವ ಕೆಆರ್ ಕವಿತಾ ಅವರು ಶಿವರಾತ್ರಿಯಂದು ದಿಢೀರ್ ಫೇಸ್ಬುಕ್ನಲ್ಲಿ ಹಾಸನ ನಗರಸಭೆಯ ಕೆಲ ನಗರಸಭಾ ಸದಸ್ಯರ ವಿರುದ್ಧ ಭಾರೀ ಭ್ರಷ್ಟಾಚಾರ ಆರೋಪದ ವಿಡಿಯೋ ಹರಿಬಿಟ್ಟು ಕೆಲವೇ ನಿಮಿಷದಲ್ಲಿ ಪೋಸ್ಟ್ ಡಿಲೀಟ್ ಮಾಡಿದ್ದಾರೆ. ಹೌದು, ಒಂದಲ್ಲೊಂದು ವಿಚಾರಗಳಲ್ಲಿ ಅನವಶ್ಯಕವಾಗಿ ಮೂಗು ತೂರಿಸಿ ಸದಾ ಸುದ್ದಿಯಲ್ಲಿರುವ ಹಾಸನದ ನಗರಸಭೆ ಇಂಜಿನಿಯರ್ ಕವಿತಾ ವಿರುದ್ಧ ಪ್ರತಿ ನಗರಸಭೆ ಸಾಮಾನ್ಯ ಸಭೆಗಳಲ್ಲಿ ಭ್ರಷ್ಟಾಚಾರದ ಆರೋಪ ಕೇಳಿಬರುತ್ತಲೇ ಇರುತ್ತವೆ. ಇತ್ತೀಚೆಗೆ ಹಳೆ ಮೈಕ್ಗಳಿಗೆ ಲಕ್ಷಾಂತರ ರೂಪಾಯಿ ಹೊಸ ಬಿಲ್ ಬರೆದು ಅದನ್ನು ಸ್ವತಃ ಸಭೆಯಲ್ಲಿ ಒಪ್ಪಿಕೊಂಡಿದ್ದ ಕವಿತಾ ಇದೀಗ ಫೇಸ್ಬುಕ್ನಲ್ಲಿ ಹೊಸದೊಂದು ಸೆನ್ಸೇಷನ್ ಕ್ರಿಯೇಟ್ ಮಾಡಿ ಕೆಲವೇ ಕ್ಷಣದಲ್ಲಿ ತಾವೇ ಹರಿಬಿಟ್ಟ ವಿಡಿಯೋವನ್ನ ಡಿಲೀಟ್ ಮಾಡಿಕೊಂಡಿದ್ದಾರೆ. ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷರಿಗೆ ಮನವಿ ಮಾಡಿದ್ದ ವಿಡಿಯೋದಲ್ಲಿ ಹಾಸನ ನಗರಸಭೆಯಲ್ಲಿ ಕಾರ್ಯನಿರ್ವಹಿಸಲು ಸಾಧ್ಯವಾಗುತ್ತಿಲ್ಲ, ಬಹಳ ಮಾನಸಿಕ ಹಿಂಸೆಯಾಗುತ್ತಿದೆ, ಕೆಲ ನಗರಸಭೆ ಸದಸ್ಯರು ನನ್ನನ್ನು ಟಾರ್ಗೆಟ್ ಮಾಡುತ್ತಾರೆ ಎಂದು ಆರೋಪಿಸಿರುವ ಅವರು ಹಾಸನ ನಗರಸಭೆ ವಾರ್ಡ್ಗಳಲ್ಲಿ ಕಾಮಗಾರಿಗಳು ನಡೆಸಬೇಕೆಂದರೆ ನಗರಸಭೆ ಸದಸ್ಯರುಗಳಿಗೆ ಗುತ್ತಿಗೆದಾರರು ಲಂಚಕ್ಕೆ ಬೇಡಿಕೆ ಇಡುತ್ತಿದ್ದಾರೆ ಎಂಬ ಗಂಭೀರ ಆರೋಪ ಮಾಡಿದ್ದು, ಭ್ರಷ್ಟಾಚಾರದ ವಿರುದ್ಧ ಧ್ವನಿ ಎತ್ತಿದ ಕವಿತಾ ಅವರು ಕೆಲವೇ ಕ್ಷಣಗಳಲ್ಲಿ ಆ ಪೋಸ್ಟ್ ಡಿಲೀಟ್ ಮಾಡಿರುವುದು ಹಲವು ಅನುಮಾನಗಳನ್ನು ಹುಟ್ಟುಹಾಕಿದ್ದು, ಭ್ರಷ್ಟಾಚಾರದ ವಿರುದ್ಧ ಬಹಿರಂಗವಾಗಿ ಧ್ವನಿ ಎತ್ತಿರುವ ಸರ್ಕಾರಿ ಇಂಜಿನಿಯರ್ ಕವಿತಾ ಅವರು ಗಾಳಿಯಲ್ಲಿ ಗುಂಡು ಹಾರಿಸಿ ಮತ್ತೊಬ್ಬರನ್ನ ಬ್ಲಾಕ್ ಮೇಲ್ ಮಾಡುವ ಬದಲು ಸಾಕ್ಷಿ ಸಮೇತ ಮುಂದೆ ಬಂದು ಆರೋಪ ಸಾಬೀತುಪಡಿಸಿ ಭ್ರಷ್ಟರ ವಿರುದ್ಧ ಹೋರಾಟ ನಡೆಸಲು ಮುಂದಾದರೆ ಅವರ ಬೆನ್ನಿಗೆ ನಾವು ನಿಲ್ಲುತ್ತೇವೆ ಎನ್ನುತ್ತಿದ್ದಾರೆ ಹಾಸನದ ಜನ. ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ, ಮುಟ್ಟಿದ್ರೆ ಭಸ್ಮ ಆಗ್ತಾರೆ ಅಂತ ಸಚಿವ ಜಮೀರ್ ಅಹ್ಮದ್ ಖಾನ್ ಮುಖ್ಯಮಂತ್ರಿಗಳ ಪರ ಬ್ಯಾಟಿಂಗ್ ಮಾಡಿದ್ದಾರೆ. ಪವರ್ ಫೈಟ್ ಬಗ್ಗೆ ಬಳ್ಳಾರಿಯಲ್ಲಿ ಮಾಧ್ಯಮಗಳೊಂದಿಗೆ ಅವರು ಮಾತನಾಡಿದ್ದಾರೆ. ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ, ಯಾರಿಂದಲೂ ಮುಟ್ಟಕ್ಕಾಗಲ್ಲ, ಮುಟ್ಟಿದ್ರೆ ಭಸ್ಮ ಆಗ್ತಾರೆ. ಸಿಎಂ ಕೆಪಿಸಿಸಿ ಸ್ಥಾನ ಖಾಲಿ ಇಲ್ಲ, ಕೆಪಿಸಿಸಿ ಅಧ್ಯಕ್ಷರಾಗಿ ಡಿಕೆ ಶಿವಕುಮಾರ್ ಇದ್ದಾರೆ, ಸಿಎಂ ಸ್ಥಾನದಲ್ಲಿ ಸಿದ್ದರಾಮಯ್ಯ ಇದ್ದಾರೆ, ಖಾಲಿ ಇದ್ರೆ ತಾನೇ ಚರ್ಚೆ ಎಂದು ಹೇಳಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಕುರ್ಚಿ ಮುಟ್ಟೋಕೆ ಸಾಧ್ಯ ಏನ್ರಿ, ಅದೊಂಥರ ಬೆಂಕಿ, ಬೆಂಕಿ ಮುಟ್ಟಿದ್ರೆ ಸುಟ್ಟೋಗ್ತಾರೆ. ಸಿದ್ದರಾಮಯ್ಯ ಬೆಂಕಿ ಇದ್ದಂತೆ, ನಾವು ಟಗರು ಅಂತೀವಿ, ಆ ಬೆಂಕಿ ಮುಟ್ಟೋಕೆ ಸಾಧ್ಯವಿಲ್ಲ, ಮುಟ್ಟಿದ್ರೆ ಭಸ್ಮ ಆಗ್ತಾರೆ ಎಂದು ಎದುರಾಳಿಗಳಿಗೆ ಎಚ್ಚರಿಕೆ ನೀಡಿದ್ದಾರೆ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧ, ಹೈಕಮಾಂಡ್ ಬದಲಾವಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ನಾವು ಅಭಿಪ್ರಾಯ ತಿಳಿಸಬಹುದು. ಆದರೆ ಹೈಕಮಾಂಡ್ ಯಾವುದೇ ನಿರ್ಧಾರಕ್ಕೆ ಇನ್ನೂ ಬಂದಿಲ್ಲ. ನಮ್ಮ ಪಕ್ಷದವರು ಯಾರೂ ಕೂಡ ಸಿದ್ದರಾಮಯ್ಯ ಬದಲಾವಣೆ ಮಾಡಲಿ ಅಂತಲೂ ಹೇಳಿಲ್ಲ. ಎಲ್ಲ ಸಮಾಜಕ್ಕೂ ಸಿಎಂ ಆಗಬೇಕು ಅಂತ ಆಸೆ ಇರುತ್ತೆ. ದಲಿತ, ಅಲ್ಪಸಂಖ್ಯಾತ, SC/ST, ಲಿಂಗಾಯತ ಸಮುದಾಯ ಎಲ್ಲರೂ ಸಿಎಂ ಆಗಬೇಕು ಅಂತಾರೆ. ತೀರ್ಮಾನ ಹೈಕಮಾಂಡ್ಗೆ ಬಿಟ್ಟಿದ್ದು ಎಂದು ತಿಳಿಸಿದ್ದಾರೆ. ಈಗ ಸರ್, ನಾನು ಪ್ರತಿ ಸಲ ಒಂದೇ ಹೇಳೋದು, ಈಗ CM ಕುರ್ಚಿ ಖಾಲಿ ಇಲ್ಲ, ಅಧ್ಯಕ್ಷ ಸ್ಥಾನನೂ ಖಾಲಿ ಇಲ್ಲ. ಅಧ್ಯಕ್ಷ ಕುರ್ಚಿದಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ, ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ. ಈಗ ಖಾಲಿ ಇದ್ರೆ ತಾನೇ ಚರ್ಚೆ ಆಗೋದು. ಆಮೇಲೆ ಆ ಸಿದ್ದರಾಮಯ್ಯ ಕುರ್ಚಿ ಮುಟ್ಟಕ್ಕೆ ಸಾಧ್ಯ ಏನ್ರಿ, ಅದೊಂಥರ ಬೆಂಕಿ. ಅದು ಬೆಂಕಿಗೆ ಏನಾದ್ರು ಮುಟ್ರೆ ಏನಾಗ್ತದೆ, ಸುಟ್ಟೋಗ್ಬಿಡ್ತದೆ ಕೈಗಳು. ಅದೊಂಥರ ಸಿದ್ದರಾಮಯ್ಯ ಬೆಂಕಿ ಇದ್ದಂಗೆ ಅದು. ಇಲ್ಲ, ಯಾರನ್ನ ಇಲ್ಲಿ ಈಗ ಮುಖ್ಯಮಂತ್ರಿ ಕುರ್ಚಿ ಅಂತೂ ಖಾಲಿ ಇಲ್ಲ. ಆಮೇಲೆ ಅದಕ್ಕಿಂತ ಹೆಚ್ಚಾಗಿ ಸಿದ್ದರಾಮಯ್ಯ ಒಂಥರ ಬೆಂಕಿ ಇದ್ದಂಗೆ, ನಾನು ಟಗರ್ ಅಂತೀನಿ, ಅವರು ಒಂಥರ ಬೆಂಕಿ ಇದ್ದಂಗೆ. ಆ ಬೆಂಕಿಗೆ ಯಾರನ್ನ ಮುಟ್ಟಕ್ಕೆ ಸಾಧ್ಯನಾ? ಮುಟ್ರೆ ಏನಾಗ್ತದೆ ಹೇಳಿ, ಬರ್ನ್ ಆಗ್ತದೆ. ಹಂಗಾಗಿ ಸಾಧ್ಯನೇ ಇಲ್ಲ. ಈಗ ನೋಡ್ರಿ, ನಾನು ಪದೇ ಪದೇ ಹೇಳ್ತೀನಿ, ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ. ಈಗ ಆಲ್ರೆಡಿ ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮಾನ್ಯ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಅಧ್ಯಕ್ಷ ಕುರ್ಚಿಯಲ್ಲಿ ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೂತಿದ್ದಾರೆ. ಅವ್ರು ಏನಾದ್ರು ಬದಲಾವಣೆ ಆಗಬೇಕಾದ್ರೆ
ನಾವು ನಮ್ಮ ಅಭಿಪ್ರಾಯ ನಾವು ಹೇಳ್ಕೊಳ್ಬೋದು. ತೀರ್ಮಾನ ಮಾಡೋರು ಯಾರು? ನಮ್ಮ ಪಕ್ಷದ ಹೈಕಮಾಂಡ್. ನಮ್ಮ ಪಕ್ಷದ ಹೈಕಮಾಂಡ್ ಏನು ತೀರ್ಮಾನ ಮಾಡಿ ನಾವೆಲ್ಲ ಬದ್ಧ ಇರೋಕ್ಕಾಗ್ತದೆ. ಅವ್ರು ಗೆರೆ ಹಾಕಿದ್ದು ನಾವೆಲ್ಲ ಯಾರು ಗೆರೆ ದಾಟಲ್ಲ. ಅಂದರೆ ಯಾರು ಮಾತಾಡ್ತಾರೆ, ಏನು ಮಾತಾಡ್ತಾರೆ? ಇಲ್ಲ, ಮುಖ್ಯಮಂತ್ರಿ ಸ್ಥಾನದಿಂದ ಸಿದ್ದರಾಮಯ್ಯ ಹೋಗ್ತಾರಂತ ಹೇಳ್ತಾವ್ರ ನಮ್ಮವರು? ಎಲ್ಲರಿಗೂ ಅವ್ರವ್ರ ಸಮಾಜದಲ್ಲಿ ಎಲ್ಲರಿಗೂ ಆಸೆ ಇರ್ತದೆ. ದಲಿತ ಸಮಾಜದಲ್ಲೂ ಆಗ್ಬೇಕಂತ ಇದ್ದಾರೆ, ST ಸಮಾಜದವ್ರು ಆಗ್ಬೇಕಂತಾರೆ, ಅಲ್ಪಸಂಖ್ಯಾತರಲ್ಲಿ ಆಗ್ಬೇಕಂತಾರೆ, ಲಿಂಗಾಯತ ಸಮಾಜದಲ್ಲಿ ಆಗ್ಬೇಕಂತಾರೆ, ಒಕ್ಕಲಿಗರ ಸಮಾಜದಲ್ಲಿ ಆಗ್ಬೇಕಂತ. ಕಲಬುರಗಿ ಜಿಲ್ಲೆಯ ಆಳಂದ ಬಳಿಯ ಲಾಡ್ಲೆ ಮಶಾಕ್ ದರ್ಗಾದಲ್ಲಿನ ರಾಘವ ಚೈತನ್ಯ ಶಿವಲಿಂಗದ ಪೂಜೆ ವಿವಾದ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ವಿಚಾರವಾಗಿ ಮೌನವಾಗಿರುವ ಮಠಾಧೀಶರ ವಿರುದ್ಧ ಶ್ರೀರಾಮ ಸೇನೆಯ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಇಂದು ನ್ಯಾಯಾಲಯದ ನಿರ್ದೇಶನದಂತೆ ಪೂಜೆ ಮುಗಿಸಿ ಮುಂದಿನ ಹೋರಾಟ ಮಾಡುತ್ತೇವೆ. ಬರುವ ಯುಗಾದಿಗೆ ಆಂದೋಲ ಸ್ವಾಮೀಜಿ ನೇತೃತ್ವದಲ್ಲಿ ಮತ್ತೆ ಪೂಜೆ ಮಾಡುತ್ತೇವೆ. ಸದ್ಯ ಈ ವಿಚಾರ ಜೀವಂತವಾಗಿ ಇಟ್ಟಿದ್ದೇವೆ. ಇದನ್ನು ನಾವು ಕೈಬಿಟ್ಟರೆ ಅದು ವಕ್ಫ್ ಬೋರ್ಡ್ದೇ ಆಗಿಬಿಡುತ್ತೆ. ಶ್ರೀರಾಮ ಸೇನೆ, RSS, ವಿಶ್ವ ಹಿಂದೂ ಪರಿಷತ್ ಸೇರಿ ಕೆಲವರು ಬಿಟ್ಟರೆ ಉಳಿದವರು ಯಾಕೆ ಬಾಯಿ ಮುಚ್ಚಿ ಕುಳಿತಿದ್ದಾರೋ? ಉಳಿದ ಸ್ವಾಮೀಜಿಗಳೇ ನೀವೇನು ನಿದ್ದೆ ಮಾಡುತ್ತಿದ್ದೀರಾ? ನಿಮ್ಮ ಮಠದ ಒಳಗಡೆ ಇರುವ ಲಿಂಗಕ್ಕೂ ನಾಳೆ ಮಲಮೂತ್ರ ಎರಚುತ್ತಾರೆ. ಸ್ವಾಮೀಜಿಗಳೇ ನೀವು ಕಣ್ಣು ತೆರೆಯಿರಿ. ಆಂದೋಲ ಸ್ವಾಮೀಜಿಗಳನ್ನ ಬ್ಯಾನ್ ಮಾಡಿದ್ದಾರೆ. ಆದರೂ ಒಬ್ಬ ಸ್ವಾಮಿಯು ತುಟಿಕ್ ಪಿಟಿಕ್ ಎನ್ನುತ್ತಿಲ್ಲ. ನರಸತ್ತವರ ರೀತಿ ವರ್ತನೆ ಮಾಡಬೇಡಿ ಮಠಾಧಿಪತಿಗಳೇ. ಇಂದು ಆಳಂದನದಲ್ಲಿ, ನಾಳೆ ನಿಮ್ಮಲ್ಲಿ ಇದೇ ಆಟ ನಡೆಯುತ್ತೆ. ನೀವು ಬಾಯಿ ಮುಚ್ಚಿಕೊಂಡು ಕೂತರೆ ನಿಮ್ಮ ಮಠ ಹೋಗುವುದು ಗ್ಯಾರಂಟಿ ಎಂದು ಕಿಡಿಕಾರಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ಶ್ರೀರಾಮ್ ಸೇನೆ, RSS, ವಿಶ್ವ ಹಿಂದೂ ಬಿಟ್ರೆ ಇನ್ಯಾರಿಲ್ಲ. ಇವರು ಉಳಿದು ಸ್ವಾಮೀಜಿಗಳು ಸಾವಿರಾರು ಜನ ಇದ್ದಾರೆ. ಏನು ನಿದ್ದೆ ಮಾಡ್ತಾ ಇದ್ರಿ? ಇವತ್ತ ರಾಘವ ಚೈತನ್ಯ ಪ್ರತಿಷ್ಠಾಪನೆ ಮಾಡಿದಂಥ ಈಶ್ವರ ಲಿಂಗನ ತಡಿತಾ ಇದ್ದಾರೆ, ಮಲಮೂತ್ರ ಮಾಡ್ತಾರೆ. ನಾಳೆ ನಿಮ್ಮ ಮಠದ ಒಳಗಡೆ ಇರುವಂಥ ಈಶ್ವರ ಲಿಂಗನ್ನು ಕೂಡ ಮಲಮೂತ್ರ ಮಾಡ್ತಾರೆ. ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ಸ್ವಾಮೀಜಿಗಳೇ ನೀವು ಕಣ್ಣು ತೆರೀರಿ. ಪೂಜ್ಯ ಸ್ವಾಮೀಜಿಯವ್ರನ್ನ ಬ್ಯಾನ್ ಮಾಡಿದ್ದಾರೆ. ಒಂದು ತುಟಿ ಪಿಟಿಕ್ ಅಂತ ಇಲ್ಲ. ಏನಾಗ್ತಾ ಇದೆ? ನರಸತ್ತವ್ರ ತರ ಮಾಡಬೇಡಿ ಮಠಾಧಿಪತಿಗಳೇ. ಸ್ವಲ್ಪ ಯೋಚನೆ ಮಾಡಿ. ಇವತ್ತು ಅಲ್ಲಿ, ನಾಳೆ ನಿಮ್ಮಲ್ಲಿ ನುಂಗಿ ಹಾಕುವಂತ ವ್ಯವಸ್ಥೆ ನಡೀತಾ ಇದೆ. ಕೋರ್ಟಿನ ಅಂದ ನಾವು ಪೂಜೆ ಮಾಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ವಿರುದ್ಧ ಹೋರಾಟ ಮಾಡ್ತಾ ಇರುವಂಥ ಸಂಘಟನೆ, ಪೂಜ್ಯರ ಜೊತೆಗೆ ಕೈ ಜೋಡಿಸ್ಬೇಕು ಅನ್ನುವಂಥ ಮಾನಸಿಕತೆ ಇಲ್ವಾ? ಸೊ ಈ ನಿರ್ಲಜ್ಜ ವ್ಯವಸ್ಥೆ ಹಿನ್ನೆಲೆಯಲ್ಲಿ ನಾನು ಹೇಳೋದು, ಯಾರು ಬರ್ತಾರೋ ಬಿಡ್ತಾರೋ, ನೀವು ಬರ್ತಾರೋ ಬಿಡ್ತಾರೋ, ನೀವು ಸಾಯೋರಂತೋ ನಿಶ್ಚಿತ. ಅದು ಮಠಾಧಿಪತಿಗಳೇ ನೀವು ಬಾಯಿ ಮುಚ್ಕೊಂಡು ಕೂತ್ಕೊಂಡ್ರೆ ನಿಮ್ಮ ಮಠಗಳ ಹೋಗೋದು. ಆದರೆ ನಾವಂತೂ ಬಿಡುವುದಿಲ್ಲ. ನಾವು ನಮ್ಮ ಸತ್ಯದ, ಧರ್ಮದ ಈ ವ್ಯವಸ್ಥೆಯ ವಿರುದ್ಧ ಹೋರಾಟ ಮಾಡುವಂಥ ನಾವು ನಿರ್ಧಾರವನ್ನು ಮಾಡಿದ್ದೀವಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಯುಗಾದಿಗೆ ಮತ್ತೆ ನಮ್ಮ ಪೂಜೆ ಪ್ರಾರಂಭ ಆಗತ್ತೆ. ಇದನ್ನು ಜೀವಂತವಾಗಿಡ್ತೀವಿ. ಇದನ್ನು ನಮ್ಮ ಕೈಗೆ ಸಿಗುವವರೆಗೆ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತನ್ನುವಂಥದ್ದು ನಾನು ಹೇಳ್ತೇನೆ. ಹೇಳಿದ್ರಲ್ಲ, ಯಾರು ವಕೀಲರು ವಿಸಿಟ್ ಮಾಡಿ ಬಂದರು ಕೋರ್ಟ್ ಆದೇಶದ ಪ್ರಕಾರ ಅಂತ, ಅವರು ಕೂಡ ಅವರು ವರದಿನಲ್ಲಿ ಎಲ್ಲೂ ಶಿವಲಿಂಗ. ಇವತ್ತಿನ ದಿನ, ಶಿವರಾತ್ರಿ ದಿನ, ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದಲ್ಲಿರುವಂಥ ರಾಘವ ಚೈತನ್ಯರು ಪ್ರತಿಷ್ಠಾಪಿತ ಈಶ್ವರ ಲಿಂಗ ಏನಿದೆ ಅಲ್ಲಿ ಪೂಜೆ ಮಾಡೋಕ್ಕೆ ನಾನು ಇವತ್ತು ಬಂದಿದ್ದೀನಿ. ಈಗಾಗಲೇ ಕೋರ್ಟು 15 ಜನರಿಗೆ ಅಲೌ ಮಾಡಿದೆ. ಸೊ 15 ಜನರಲ್ಲಿ ನಾನು ಒಬ್ಬನು ಕೂಡ ಅಲ್ಲಿ ಪೂಜೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಅಲ್ಲಿ ಯಾವುದೇ ರೀತಿಯ ಸಭೆ ಸಮಾರಂಭ ರ್ಯಾಲಿ ಇಲ್ಲ. ಪೂಜೆ ಮಾಡೋದು, ನಾವು ಮತ್ತೆ ವಾಪಸ್ ಬರ್ತಾ ಇದ್ದೀನಿ. ಸೊ ಇಲ್ಲಿ ಗದ್ದಲ ಗೊಂದಲ ಇಲ್ಲ. ಇದು ಒಂದು. ಇನ್ನು ಪೂಜ್ಯ ಸ್ವಾಮೀಜಿಯವರಿಗೆ ವಕ್ಫ್ ಬೋರ್ಡಿನ ಟ್ರಿಬ್ಯುನಲ್ ಅವರು ಬರಬಾರ್ದು ಅನ್ನುವಂಥದ್ದು ಬ್ಯಾನ್ ಮಾಡಿದ್ದಾರೆ. ಅವರು ಬರಬಾರ್ದು ಅಂತನ್ನುವಂಥ. ನಾ ಹೇಳೋದು, ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇವ್ರು ಯಾರು? ವಕ್ಫ್ ಬೋರ್ಡ್ ಟ್ರಿಬ್ಯುನಲ್ ಇರೋದು ನಿಮ್ಮ ಮುಂದಿನ ವಿಧಾನಸಭೆ ಚುನಾವಣೆಗೆ ನನ್ನದೇ ನಾಯಕತ್ವ ಎಂಬ ಹೇಳಿಕೆಯನ್ನು ಪುನರುಚ್ಚರಿಸಿರುವ ಉಪಮುಖ್ಯಮಂತ್ರಿ DK ಶಿವಕುಮಾರ್ ವಿರೋಧಿಗಳಿಗೆ ಟಾಂಗ್ ನೀಡಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, 5 ವರ್ಷ ಪಕ್ಷದ ಅಧ್ಯಕ್ಷನಾಗಿರುತ್ತೇನೆ, ಉಪಮಂತ್ರಿಯಾಗಿರುತ್ತೇನೆ. 1989ರಿಂದ ಪಕ್ಷ ನನ್ನನ್ನು ಸಚಿವರನ್ನಾಗಿ ಮಾಡಿದೆ. ಇನ್ನಾದರೂ ನಾನು ಪಕ್ಷಕ್ಕೆ ನಾಯಕತ್ವ ನೀಡದಿದ್ದರೆ ಹೇಗೆ ಎಂದು ಪ್ರಶ್ನಿಸಿದರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಪ್ರಚಾರ ಸಮಿತಿ ಅಧ್ಯಕ್ಷನಾಗಿದ್ದೆ, ಆನಂತರ ಪಕ್ಷದ ಅಧ್ಯಕ್ಷನಾಗಿದ್ದೆ. ಈಗ ಉಪಮುಖ್ಯಮಂತ್ರಿಯಾಗಿದ್ದೇನೆ. ಎಲ್ಲ ರಾಜ್ಯಗಳಿಂದಲೂ ಪ್ರಚಾರಕ್ಕೂ ನನ್ನನ್ನು ಆಹ್ವಾನಿಸುತ್ತಾರೆ. ನನಗೆ ನನ್ನದೇ ಆದ ಪ್ರಭಾವ, ನಾಯಕತ್ವ ಇದೆ. ಹೀಗಾಗಿ ಮುಂದಿನ ಚುನಾವಣೆಗೆ ನನ್ನದೇ ನಾಯಕತ್ವ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಪಕ್ಷವನ್ನ ಮುನ್ನಡೆಸುತ್ತಾರೆ ಎಂದರು. ನಾನು ಪಕ್ಷದ ರಾಜ್ಯಾಧ್ಯಕ್ಷ. ದೆಹಲಿಗೆ ಹೋದಾಗ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುತ್ತೇನೆ. ಕಾಂಗ್ರೆಸ್ ಕಚೇರಿ ದೇವಸ್ಥಾನ ಇದ್ದಂತೆ ಅಲ್ಲಿಗೆ ಹೋಗುತ್ತೇವೆ. ಇನ್ನೇನು ಬಿಜೆಪಿ ಕಚೇರಿಗೆ ಹೋಗಲು ಸಾಧ್ಯವೇ ಎಂದು ಪ್ರಶ್ನಿಸಿದ್ರು. ಅಲ್ಲಿ ಎಲ್ಲ ಹಂತದಲ್ಲೂ ಇದ್ದವರನ್ನ ಭೇಟಿ ಮಾಡುತ್ತೇನೆ, ಅದರಲ್ಲಿ ವಿಶೇಷವೇನೂ ಇಲ್ಲ ಎಂದರು. ಅಧ್ಯಕ್ಷನಾಗಿ ನಾನು ಮುಂದುವರಿಯಬೇಕು ಎಂದು ಹೇಳಿರುವುದಾಗಿ ವರದಿಯಾಗಿರುವುದು ಆಧಾರರಹಿತ ಎಂದರು. ಈಶಾ ಫೌಂಡೇಶನ್ ಅಧ್ಯಕ್ಷರು ನನ್ನನ್ನು ಭೇಟಿ ಮಾಡಿ ಮಹಾಶಿವರಾತ್ರಿ ಆಚರಣೆಗೆ ಆಹ್ವಾನ ನೀಡಿದ್ರು. ಅದಕ್ಕೆ ಬೇರೆ ರೀತಿಯ ವ್ಯಾಖ್ಯಾನ ಮಾಡಲಾಗಿದೆ.
ನಾನು ಬಿಜೆಪಿಗೆ ಹತ್ತಿರವಾಗುತ್ತಿದ್ದೇನೆ ಎಂದು ವರದಿಯಾಗಿದೆ. ನಾನಿನ್ನು ಅಮಿತ್ ಶಾರನ್ನೇ ಭೇಟಿಯಾಗಿಲ್ಲ ಎಂದು ಹಾಸ್ಯ ಚಟಾಕಿ ಹಾರಿಸಿದ ಅವರು, ನಾನು ಕಾಂಗ್ರೆಸ್ಸಿಗ, ಎಂದಿಗೂ ಬಿಜೆಪಿಗೆ ಹತ್ತಿರವಾಗುವುದಿಲ್ಲ. ಕಾಂಗ್ರೆಸ್ ಸಿದ್ಧಾಂತ ಎಲ್ಲರಿಗೂ ಹತ್ತಿರವಾಗಿದೆ. ನಾನು ಕಾಂಗ್ರೆಸ್ಸಿಗನಾಗಿಯೇ ಇರುತ್ತೇನೆ ಎಂದರು. ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ನ ಕರೀತಾರ? ಬೇರೆಯವ್ರು ಕರೀತಾರ? ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ CM ಇದ್ದೀವಿ. ಸೊ ಇಷ್ಟೆಲ್ಲ ನನಗಿರುವಂಥ ವೈಬ್ರೇಷನ್ನು, ನನಗಿರುವಂಥ ಸ್ಟ್ರೆಂತು, ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ, ಯು ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಕುಂಭಮೇಳದ ನೀರು ಯೋಗ್ಯವಲ್ಲ ಎಂದು ಕೇಂದ್ರ ಸರ್ಕಾರದ ಮಾಲಿನ್ಯ ನಿಯಂತ್ರಣ ಮಂಡಳಿ ವರದಿಯೇ ಹೇಳಿದೆ. ಉತ್ತರ ಪ್ರದೇಶ ಸರ್ಕಾರದ ಸಂಸ್ಥೆಗಳು ಅದನ್ನೇ ಪ್ರತಿಪಾದಿಸುತ್ತಿವೆ. ಆದರೂ ಆ ನೀರನ್ನು ಮಾರಾಟ ಮಾಡಲಾಗುತ್ತಿದೆ ಎಂದು ಗ್ರಾಮೀಣಾಭಿವೃದ್ಧಿ ಹಾಗೂ ITBT ಸಚಿವ ಪ್ರಿಯಾಂಕ್ ಖರ್ಗೆ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಗಂಗಾ ನದಿಯಲ್ಲಿ ಮನುಷ್ಯ ಹಾಗೂ ಪ್ರಾಣಿಯ ದೇಹಗಳು ತೇಲುವುದರಿಂದ ಕಲುಷಿತಗೊಂಡಿದೆ. 12% ರೋಗಿಗಳ ಮೂಲವಾಗಿದೆ ಎಂದು ಕುಂಭಮೇಳಕ್ಕೂ ಮೊದಲೇ ವರದಿ ಬಂದಿತ್ತು. ಅದೇ ನೀರನ್ನ ಖಾಸಗಿ ಕಂಪನಿಗಳು ಧರ್ಮದ ಹೆಸರಿನಲ್ಲಿ ಮಾರಾಟ ಮಾಡುತ್ತಿವೆ ಎಂದು ಕಿಡಿಕಾರಿದ್ರು. ನಮ್ಮ ಸಂಪ್ರದಾಯಗಳನ್ನ ಕಾಪಾಡಬೇಕಿದೆ, ಆದರೆ ಭಕ್ತಿಯ ಹೆಸರಿನಲ್ಲಿ ವಾಣಿಜ್ಯೀಕರಣ ಮಾಡುತ್ತಿದ್ದಾರೆ. ಅದಕ್ಕೆ ನನ್ನ ವಿರುದ್ಧ ಇದೆ. ನಿಮ್ಮ ಭಾವಚಿತ್ರ ಕೂಡಿ ಅದನ್ನು ಕುಂಭಮೇಳದಲ್ಲಿ ಮುಳುಗಿಸುತ್ತೇನೆ. ಅದರಿಂದ ನಿಮ್ಮ ಪಾಪ ಪರಿಹಾರ ಆಗುತ್ತದೆ ಎಂದು ನಂಬಿಸಿ ಹಣ ವಸೂಲಿ ಮಾಡಲಾಗುತ್ತಿದೆ. ಪಾಪ ಪರಿಹಾರಕ್ಕೆ ಯಾವ ದಾರಿಯನ್ನಾದರೂ ಕಂಡುಕೊಳ್ಳಲಿ, ಎಲ್ಲಿಯಾದರೂ ಮುಳುಗಲಿ, ಅದಕ್ಕೆ ನನ್ನ ಆಕ್ಷೇಪ ಇಲ್ಲ. ಆದರೆ ಜಲಮೂಲಗಳ ರಕ್ಷಣೆ ನಮ್ಮ ಮೂಲ ಉದ್ದೇಶ ಎಂದರು. ಮಹಾಕುಂಭಮೇಳ, ತಲಕಾಡು ಮೇಳ ಯಾವುದೇ ಇರಲಿ, ಭಾವನಾತ್ಮಕವಾಗಿ ಜನರನ್ನ ಮೂರ್ಖರನ್ನಾಗಿ ಮಾಡಲಾಗುತ್ತಿದೆ. ನೀರು ಮೂಲದಿಂದ ಬಂದಿದೆ ಎಂದು ನಂಬಿಸಲಾಗುತ್ತಿದೆ. ಅದು ಶುದ್ಧವಾಗಿದೆಯೇ ಎಂದು ಪರೀಕ್ಷೆ ಒಳಪಡಿಸದೆ ಮಾರಾಟ ಮಾಡುವುದು ಸರಿಯಲ್ಲ. ಮನುಕುಲದ ಇತಿಹಾಸ ಆರಂಭವಾಗುವುದೇ ನೀರಿನ ಜೊತೆಗೆ. ಕೃಷಿ, ದೈನಂದಿನ ಜೀವನ ಎಲ್ಲದಕ್ಕೂ ನೀರು ಅತ್ಯಗತ್ಯ. ಅದನ್ನು ಸಂರಕ್ಷಿಸಬೇಕಾಗಿರುವುದು ನಮ್ಮೆಲ್ಲರ ಕರ್ತವ್ಯ ಎಂದರು. ಗಂಗಾ ನದಿ ನೀರು ಮಾಲಿನ್ಯವಾಗಿದೆ ಎಂದು ಕೇಂದ್ರ ಹಾಗೂ ಉತ್ತರ ಪ್ರದೇಶ ಸರ್ಕಾರಗಳೆರಡಕ್ಕೂ ಗೊತ್ತಿದೆ. ಈ ಹಿಂದೆ ಗಂಗಾ ನಮಾಮಿ ಯೋಜನೆಗೆ 38,000 ಕೋಟಿ ಖರ್ಚು ಮಾಡಿದೆ. ಆ ಬಳಿಕವೂ ಮಾಲಿನ್ಯ ಇರುವ ವರದಿಯನ್ನ ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳ ನೀಡಿದೆ ಎಂದರು. ರಾಜ್ಯದಲ್ಲಿ ಕಲುಷಿತ ನೀರಿನ ಪ್ರಕರಣಗಳು ವರದಿಯಾದಾಗ ನನ್ನ ವಿರುದ್ಧ ಟೀಕೆ ಮಾಡಲಾಯಿತು. ಜಲಮೂಲಗಳನ್ನು ರಕ್ಷಣೆ ಮಾಡಬೇಕಿದೆ. ಸತ್ಯ ಹೇಳಿದರೆ ಅದನ್ನ ಭಾವನಾತ್ಮಕವಾಗಿ ತಿರುಚಿ ಅಪಪ್ರಚಾರ ಮಾಡಲಾಗುತ್ತಿದೆ ಎಂದು ಅಸಮಾಧಾನ ವ್ಯಕ್ತಪಡಿಸಿದರು. ಸಂಪೂರ್ಣವಾಗಿ ಕಮರ್ಷಿಯಲೈಸೇಷನ್ ಮಾಡ್ತಾ ಇದ್ದಾರಾ ಇವರು ಅಂತ ಅಷ್ಟೇ ನನ್ನ ಪ್ರಶ್ನೆ ಇರೋದು. ಜನರಿಗೆ ದಿಕ್ ತಪ್ಪಿಸ್ತಾ ಇದ್ದಾರಾ ಅಂತ. ಒಂದು ಕಡೆ ಹೇಳ್ತಾರೆ 54 ಕೋಟಿ ಜನ ಬಂದು ಕುಂಭಮೇಳದಲ್ಲಿ ಭಾಗವಹಿಸಿದ್ರು, ಸಂತೋಷ. ಆದರೆ ಅದರಿಂದ ಆಗ್ತಾ ಇರುವಂಥ ಪರಿಣಾಮದ ಬಗ್ಗೆ ಯೋಚನೆ ಮಾಡಿ ಜವಾಬ್ದಾರಿಯಾಗಿ ಯಾರನ್ನ ಮಾತಾಡ್ತಾ ಇದ್ದಾರಾ? ಅಲ್ಟಿಮೇಟ್ಲಿ ಏನು ಸರ್, ನೀರಿದ್ರೆ ತಾನೇ ನಾವು, ನೀರಿದ್ರೆ ತಾನೇ ಕೃಷಿ, ನೀರಿದ್ರೆ ತಾನೇ ಆರೋಗ್ಯ, ನೀರಿದ್ರೆ ತಾನೇ ಮನುಷ್ಯರು ಬದುಕಲಿಕ್ಕೆ ಸಾಧ್ಯ ಆಗ್ತಾ ಇರೋದು. ನೀವು ನಮ್ಮ ಮನುಕುಲದ ಇತಿಹಾಸ ತೆಗೆದು ನೋಡಿದ್ರೆ ಎಲ್ಲ ದೊಡ್ಡ ಸಿವಿಲೈಸೇಷನ್ಸ್ಗಳು ಕೂಡ ಎಲ್ಲಿಂದ ಆರಂಭ ಆದರೂ ನದಿ ದಂಡೆಯಿಂದ ತಾನೆ. ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಇರ್ಬೋದು, ನಿಮ್ಮ ರೋಮನ್ ಸಿವಿಲೈಸೇಷನ್ ಇರ್ಬೋದು, ಎಲ್ಲನೂ ಕೂಡ ಎಲ್ಲಿ ನದಿ ನೀರೆಲ್ಲಿ ಪ್ರಯಾಗ್ರಾಜ್ ಇರ್ಬೋದು, ಇವೆಲ್ಲ ನಿನ್ನೆ ಮೊನ್ನೆ ಹುಟ್ಟಿದಂಥ ನಗರಗಳಲ್ಲ, ಪ್ರಾಚೀನ 3,000-4,000 ವರ್ಷ ಇತಿಹಾಸ ಇರೋದು. ಅದನ್ನ ಕಾಪಾಡೋದು ಬಿಟ್ಟು ನಮ್ಮ ಪರಂಪರೆಯನ್ನ ಮುಂದುವರಿಸಬೇಕು. ಮಹಾಶಿವರಾತ್ರಿ ಅಂಗವಾಗಿ ಫೆಬ್ರವರಿ 27ರ ಗುರುವಾರ ಹಾಸನದ ಬುಸ್ತಿನಹಳ್ಳಿಯ ಬ್ರಹ್ಮಲಿಂಗೇಶ್ವರ ದೇವಾಲಯದಲ್ಲಿ ಸಾವಿರಾರು ಭಕ್ತರಿಗೆ ಅನ್ನಸಂತರ್ಪಣೆಯನ್ನು ಏರ್ಪಡಿಸಲಾಗಿದ್ದು, ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗಿಯಾಗಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಭಿವೃದ್ಧಿ ಸೇವಾ ಸಮಿತಿ ಮನವಿ ಮಾಡಿದೆ.
ಶಿವರಾತ್ರಿ ಹಬ್ಬದ ಹಿನ್ನೆಲೆ ನಗರದ ಹೊರವಲಯದಲ್ಲಿರುವ ಬುಸ್ತೇನಹಳ್ಳಿ ಬ್ರಹ್ಮಲಿಂಗೇಶ್ವರ ದೇವಾಲಯದಲ್ಲಿ ಮುಂಜಾನೆಯಿಂದಲೇ ವಿಶೇಷ ಪೂಜೆ ಅಭಿಷೇಕಗಳು ನಡೆದು ಸುತ್ತಮುತ್ತಲ ಗ್ರಾಮದ ಭಕ್ತರು ದೇವಾಲಯಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿ ಶಿವನ ಕೃಪೆಗೆ ಪಾತ್ರರಾದರು. ಈ ಸಂದರ್ಭದಲ್ಲಿ ವಿವಿಸಿ ವಾಹಿನಿಯೊಟ್ಟಿಗೆ ಮಾತನಾಡಿದ ಗ್ರಾಮಸ್ಥರಾದ ಮಲ್ಲೇಶ್ ಹಾಗೂ ಬೊಮ್ಮೇಗೌಡ, ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿ ಅಭಿವೃದ್ಧಿ ಸೇವಾ ಸಮಿತಿ ಬುಸ್ತೇನಹಳ್ಳಿಯವರ ವತಿಯಿಂದ ಗ್ರಾಮದಲ್ಲಿರುವ ಬ್ರಹ್ಮಲಿಂಗೇಶ್ವರ ಸ್ವಾಮಿ ದೇವಾಲಯದಲ್ಲಿ ಮಹಾಶಿವರಾತ್ರಿ ಮಹೋತ್ಸವದ ಪ್ರಯುಕ್ತ ಇಂದು ವಿಶೇಷ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲಾಗಿದ್ದು, ಪ್ರತಿ ವರ್ಷದಂತೆ ಈ ಬಾರಿಯೂ 27ರ ಗುರುವಾರ 8 ರಿಂದ 10 ಸಾವಿರ ಮಂದಿಗೆ ಅನ್ನಸಂತರ್ಪಣೆ ಏರ್ಪಡಿಸಲಾಗಿದ್ದು, ಸುತ್ತಮುತ್ತಲ ಗ್ರಾಮಸ್ಥರು ಸೇರಿದಂತೆ ಅಪಾರ ಭಕ್ತಗಣ ಆಗಮಿಸಿ ಶಿವನ ಕೃಪೆಗೆ ಪಾತ್ರರಾಗಬೇಕೆಂದು ಕೋರಿದರು. ದಿನಾಂಕ 26/2/2025 ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಉಪವಾಸ ಇರುತ್ತೆ, ಜಾಗರಣೆ ಇರುತ್ತೆ, ಪ್ರಸಾದ ವಿನಿಯೋಗ ಎಲ್ಲ ಮಾಡ್ತೀವಿ. ಈ ನಮ್ಮ ಬ್ರಹ್ಮಲಿಂಗೇಶ್ವರ ಬಾಕ್ಲ ಚಿಕ್ಕಣ್ಣ ಮತ್ತು ಮಾಸ್ತ್ಯಮ್ಮ ಮತ್ತು ಆಂಜನೇಯ ಸ್ವಾಮಿ ಈ ಇದರಲ್ಲಿ ಉದ್ಭವಿಸಿ ಪ್ರತಿ ಶಿವರಾತ್ರಿ ದಿವಸ ಅಮಾವಾಸ್ಯೆ ಇಂದ್ರ ದಿವಸ ನಾವು ಶಿವರಾತ್ರಿ ಮಹೋತ್ಸವ ಅಂತ ಆಚರಣೆ ಮಾಡ್ಕೊಂಡು ಹೋಗ್ತಾಯಿದ್ವಿ. ಇಲ್ಲಿಗೆ ಇವತ್ತು ಕಡಲೆಕಾಳು ಉಸ್ಲಿ ಇದು ಎಲ್ಲ ಪ್ರಸಾದ ಮಾಡ್ತೀವಿ. ನಾಳೆ 8 ರಿಂದ 10 ಸಾವಿರ ಜನರಿಗೆ ಅನ್ನದಾನ ಮಾಡ್ತೀವಿ. ಈ ನಮ್ಮ ಬ್ರಹ್ಮಲಿಂಗೇಶ್ವರ ದೇವಸ್ಥಾನ ಸುಮಾರು ಪುರಾತನ ಕಾಲದಿಂದಲೂ ಹೆಸರುವಾಸಿಯಾದಂಥ ದೇವಸ್ಥಾನ ಆಗಿದೆ. ಇಲ್ಲಿ ಕೆಲವರು ಮಕ್ಕಳಿಲ್ಲ ಅಂದವರು ಹರಕೆ ಹೊತ್ತವ್ರಿಗೆ ಮಕ್ಕಳಾಗಿದ್ದಂಥ ಒಂದು ಸತ್ಯಕಥೆನೂ ಇದೆ. ನಮ್ಮೆಲ್ಲರ ಕುಲದೇವತೆಯಾದಂಥ ಶ್ರೀ ಬ್ರಹ್ಮಲಿಂಗೇಶ್ವರ ಸ್ವಾಮಿಯ ವಿಶೇಷ ಮಹೋತ್ಸವವನ್ನು ನಡೆಸ್ತಾ ಇದ್ದೇವೆ. ಮಹಾಶಿವರಾತ್ರಿ ಹಿನ್ನೆಲೆಯಲ್ಲಿ ಇಂದು ಮತ್ತು ನಾಳೆ 2 ದಿನಗಳ ಕಾಲ ವಿಶೇಷ ಪೂಜೆ ನಡೀತದೆ. ಇವತ್ತು ಬೆಳಗಿನಿಂದನೂ ಪೂಜಾ ಕೈಂಕರ್ಯಗಳು ನಡೀತಾ ಇದೆ. ಸಂಜೆವರೆಗೂ ಕೂಡ ಇದು ಮುಂದುವರಿತದೆ. ನಾಳೆ ಮಹಾಮಂಗಳಾರತಿ ಮತ್ತು ಸಾವಿರಾರು ಜನರಿಗೆ ಪ್ರಸಾದ ವಿತರಣೆಯನ್ನು ನಮ್ಮ ಸಮಿತಿಯ ಸದಸ್ಯರೆಲ್ಲ ಸೇರಿ ಗ್ರಾಮಸ್ಥರು ಮತ್ತು ಈ ಬುಸ್ತೇನಹಳ್ಳಿ ಸುತ್ತಮುತ್ತಲ ಬೋನಹಳ್ಳಿ ಇರ್ಬೋದು, ಗಮನಹಳ್ಳಿ ಇರ್ಬೋದು, ಕೆಂಚಟಹಳ್ಳಿ ಇರ್ಬೋದು, ಹೀಗೆ ಸುತ್ತಮುತ್ತಲ ಎಲ್ಲ ಗ್ರಾಮಸ್ಥರು ಸೇರಿ ನಾಳಿನ ದಿನ ಸಾವಿರಾರು ಜನರಿಗೆ ಒಂದು ಅನ್ನ ಸಂತರ್ಪಣೆಯ ಕಾರ್ಯವನ್ನು ನಡೆಸ್ಕೊಡ್ತಾ ಇದ್ದೇವೆ. ಇದು ಹಲವಾರು ದಶಕಗಳಿಂದ ಈ ಹಿಂದಿನಿಂದಲೂ ಕೂಡ ನಡ್ಕೊಂಡು ಬಂದಿದೆ. ಈ ದೈವದ ಬಗ್ಗೆ ಈ ಭಾಗದಲ್ಲಿ ಅಪಾರವಾದಂತಹ ನಂಬಿಕೆ ಇದೆ. ಆದ್ದರಿಂದನೇ ಇಲ್ಲಿ ಸಾವಿರಾರು ಜನ ವರ್ಷಕ್ಕೊಂದು ಸಾರಿ ಸೇರಿ ಬಹಳ ವಿಜೃಂಭಣೆಯಿಂದ ಪೂಜೆಯನ್ನು ನೆರವೇರಿಸ್ತಕ್ಕಂಥ ಕಾರ್ಯವನ್ನು ಈ ಹಿಂದಿನ ಮಾಡ್ಕೊಂಡು ಬಂದಿದ್ದಾರೆ. ಅದನ್ನು ನಾವು ಈಗ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಈ ಸಂದರ್ಭದಲ್ಲಿ ಸಮಿತಿ ಅಧ್ಯಕ್ಷರಾದ ಸತೀಶ್, ಕಾರ್ಯದರ್ಶಿ ಮಲ್ಲೇಶ್, ಗ್ರಾಮಸ್ಥರಾದ ಮಂಜುನಾಥ್, ಸ್ವಾಮಿ, ಗಣೇಶ್, ಪಾಪಣ್ಣ ಸೇರಿದಂತೆ ಇನ್ನಿತರರು ಹಾಜರಿದ್ದರು. ರಾಜ್ಯಾದ್ಯಂತ ಮಹಾಶಿವರಾತ್ರಿ ಸಂಭ್ರಮ ಮನೆ ಮಾಡಿದೆ. ಅಂತೆಯೇ ಹಾಸನ ನಗರದ ಶಿವನ ದೇವಾಲಯಗಳು ಸೇರಿದಂತೆ ವಿವಿಧ ದೇವಾಲಯಗಳಿಗೆ ನಸುಕಿನಿಂದಲೇ ಮಹಿಳೆಯರು, ಮಕ್ಕಳು, ವೃದ್ಧರು ಸೇರಿದಂತೆ ಕುಟುಂಬ ಸಮೇತರಾಗಿ ತೆರಳಿ ಶಿವನ ದರ್ಶನ ಪಡೆದು ಪೂಜೆ ಸಲ್ಲಿಸಿ ಆಶೀರ್ವಾದ ಪಡೆಯುತ್ತಿದ್ದಾರೆ. ಉಪವಾಸ ಆಚರಣೆಯಲ್ಲಿ ತೊಡಗಿದ ಜನರು ಬೆಳಿಗ್ಗೆಯಿಂದಲೇ ಬುಸ್ತೇನಹಳ್ಳಿ ಬ್ರಹ್ಮಲಿಂಗೇಶ್ವರ ದೇವಾಲಯ, ಆಡುವಳ್ಳಿ ಶ್ರೀ ಮಲ್ಲೇಶ್ವರ ಸ್ವಾಮಿ ದೇವಾಲಯ, ದೊಡ್ಡಬಸ್ತಿ ರಸ್ತೆಯ ವಿರೂಪಾಕ್ಷ ದೇವಾಲಯ, ಕಸ್ತೂರಬಾ ರಸ್ತೆಯ ಮಲ್ಲೇಶ್ವರ ದೇವಾಲಯ ಹಾಗೂ ಇತರ ದೇವಾಲಯಗಳಿಗೆ ತೆರಳಿ ದರ್ಶನ ಪಡೆದು ಪೂಜೆ ಸಲ್ಲಿಸುತ್ತಿದ್ದಾರೆ. ಬೆಳಗ್ಗೆಯಿಂದಲೇ ವಿಶೇಷ ಪೂಜೆ, ಅಭಿಷೇಕ, ಅರ್ಚನೆಗಳು ನಡೆಯುತ್ತಿವೆ. ಮುಂಜಾನೆಯಿಂದಲೇ ನೂರಾರು ಸಂಖ್ಯೆಯಲ್ಲಿ ಭಕ್ತರು ದೇವಾಲಯಗಳಿಗೆ ಆಗಮಿಸಿ ಶಿವನಿಗೆ ವಿಶೇಷ ಪೂಜೆ, ಪ್ರಾರ್ಥನೆ, ನೈವೇದ್ಯ, ಅಭಿಷೇಕ ನೆರವೇರಿಸಿ ದರ್ಶನ ಪಡೆಯುತ್ತಿದ್ದಾರೆ. ಇದು 913ನೇ ಇಸ್ವಿಯಲ್ಲಿ ಸ್ಥಾಪನೆ ಆದಂತಹ 1107 ವರ್ಷ ಹಿಂದೆ ನಿರ್ಮಾಣವಾದಂತಹ ಶಿಲಾಮಯ ದೇವಸ್ಥಾನ ಶ್ರೀ ವಿರೂಪಾಕ್ಷೇಶ್ವರ ಇಲ್ಲಿ ಮೂಲದೇವರು. ಇಲ್ಲಿ ಪ್ರಸನ್ನ ಪಾರ್ವತಿ ಅಮ್ಮನವರು, ಶಂಕರಾಚಾರ್ಯರು, ಮೂಲದೇವರು, ವಿರೂಪಾಕ್ಷ ದೇವರು ವಿರಾಜಮಾನರಾಗಿದ್ದಾರೆ. ಇವತ್ತು ಮಹಾಶಿವರಾತ್ರಿ ಪವಿತ್ರ ದಿನ. ಇವತ್ತು ಬೆಳಗ್ಗೆ 5 ಗಂಟೆಯಿಂದ 7 ಗಂಟೆ ತನಕ ವಿಶೇಷ ಏಕಾಂತ ಸೇವೆ, ರುದ್ರಾಭಿಷೇಕ, ಬಿಲ್ವಾರ್ಚನೆ, ಜಲಾಭಿಷೇಕ, ಪಂಚಾಮೃತಾಭಿಷೇಕ ಇಷ್ಟು ಆಗಿದೆ. ಇವತ್ತು ಮಹಾಶಿವರಾತ್ರಿ ಪ್ರಯುಕ್ತ ಸಂಜೆ 6:30 ಪ್ರಥಮ ಜಾವದ ಪೂಜೆ, 9:30 ರಾತ್ರಿಗೆ 2ನೇ ಜಾವದ ಪೂಜೆ, 12:00 3ನೇ ಜಾವದ ಪೂಜೆ, ಬೆಳಗಿನ ಜಾವ 3:00 ಸ್ವರ್ಣವಲ್ಲಿ ಮಠದ ಶಿಷ್ಯರಿಂದ 4ನೇ ಜಾವದ ವಿಶೇಷ ಪೂಜೆ ಮತ್ತು ಬೆಳಕರದ ಮೇಲೆ ಅಂದರೆ ಸೂರ್ಯೋದಯ ಆದಮೇಲೆ ಈಶ್ವರ ದೇವರಿಗೆ ತುಪ್ಪದ ಅಭಿಷೇಕ ಎಲ್ಲ ನಡೆಯುತ್ತೆ. ಅದಾದ ನಂತರ ಅನ್ನದಾನಗಳು ಎಲ್ಲ ನಾಳೆ ನಡೆಯುತ್ತೆ. ಇದೆಲ್ಲ ವಿಶೇಷ ಪೂಜೆಗಳು ಇವತ್ತು ನಡೆಯುವಂಥದ್ದು. ಎಲ್ಲರೂ ಭಕ್ತರ ಚನ್ನರಾಯಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಕುಂಬಾರ ಬೀದಿಯ ವೀರಭದ್ರೇಶ್ವರ ಸ್ವಾಮಿ ದೇವರ ವಿಗ್ರಹದ ಮೇಲೆ ಸೂರ್ಯನ ಪ್ರಕಾಶಮಾನ ಕಿರಣಗಳನ್ನು ವೀಕ್ಷಿಸಲು ಭಕ್ತ ಸಾಗರವೇ ಹರಿದು ಬಂದಿತ್ತು. ಇಂದು ಶಿವರಾತ್ರಿ ಹಬ್ಬದ ಪ್ರಯುಕ್ತ ಪಟ್ಟಣದ ಬಾಗೂರು ರಸ್ತೆಯಲ್ಲಿರುವ ಕುಂಬಾರ ಬೀದಿಯ ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ, ಅಭಿಷೇಕ, ಅಲಂಕಾರವನ್ನು ಏರ್ಪಡಿಸಲಾಗಿತ್ತು. ಅದರಂತೆ ಮುಂಜಾನೆ ಬೆಳಿಗ್ಗೆ 6:30ರಿಂದ ಸ್ವಾಮಿ ವೀರಭದ್ರೇಶ್ವರ ಸ್ವಾಮಿಗೆ ರುದ್ರಾಭಿಷೇಕ ನೆರವೇರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸೂರ್ಯನ ಕಿರಣ ದೇವರ ವಿಗ್ರಹದ ಮೇಲೆ ಪ್ರಕಾಶಮಾನವಾಗಿ ಬೀಳುತ್ತಿರುವುದು ವಿಶೇಷವಾಗಿತ್ತು. ದೇವಸ್ಥಾನದ ಮುಂಭಾಗದಲ್ಲಿ ಮತ್ತು ಗೋಡೆಯ ಮೇಲ್ಭಾಗದಲ್ಲಿ ಯಾವುದೇ ರೀತಿಯ ಕಿಟಕಿಗಳು ಹಾಗೂ ಕಿಂಡಿ ಇಲ್ಲದಿದ್ದರೂ ಸಹ ವೀರಭದ್ರೇಶ್ವರ ಸ್ವಾಮಿ ದೇವರ ವಿಗ್ರಹದ ಮೇಲೆ ಅಭಿಷೇಕದ ಸಮಯದಲ್ಲಿ ಸೂರ್ಯನ ಕಿರಣ ಪ್ರಕಾಶಮಾನವಾಗಿ ಬಿದ್ದಿರುವುದು
ನಡೆದಿರುವುದು ವಿಶೇಷವಾಗಿದೆ. ಅದರಲ್ಲೂ ಮಹಾಶಿವರಾತ್ರಿಯಂದು ಇಂತಹ ಪವಾಡ ವಿಸ್ಮಯ ನಡೆದಿರುವುದು ಶ್ರೀ ವೀರಭದ್ರೇಶ್ವರ ಸ್ವಾಮಿ ದೇವಾಲಯದಲ್ಲಿ ಇದನ್ನು ವೀಕ್ಷಿಸಲು ಸಾರ್ವಜನಿಕರಲ್ಲಿ ಒಂದು ರೀತಿಯ ವಿಸ್ಮಯವಾಗಿದೆ. ಈ ವಿಸ್ಮಯವನ್ನು ನೋಡಲು ಸಾವಿರಾರು ಭಕ್ತಾದಿಗಳು ದೇವಸ್ಥಾನಕ್ಕೆ ಆಗಮಿಸಿದರು. ಜೋಡಿಗಟ್ಟೆ ಶ್ರೀ ಕಾಶಿ ಚನ್ನಲಿಂಗೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿಯ ಹಬ್ಬದ ಅಂಗವಾಗಿ ವಿಶೇಷ ಪೂಜಾ ಕೈಂಕರ್ಯಗಳು ನಡೆದವು. ಚನ್ನಪಟ್ಟಣ ತಾಲೂಕಿನ ದಂಡಿಗನಹಳ್ಳಿ ಹೋಬಳಿಯ ಜೋಡಿಗಟ್ಟೆ ಗ್ರಾಮದಲ್ಲಿ 2009 ನವೆಂಬರ್ 19ನೇ ತಾರೀಕು ಧರ್ಮದರ್ಶಿಗಳಾದ ಶ್ರೀಮತಿ ರಶ್ಮಿ ನಟರಾಜ್ ಅವರ ನೇತೃತ್ವದಲ್ಲಿ ಶ್ರೀ ಕಾಶಿ ಚನ್ನಲಿಂಗೇಶ್ವರ ದೇವಸ್ಥಾನವು ನಿರ್ಮಾಣಗೊಂಡಿದ್ದು, ಕಾಶಿ ಚನ್ನಲಿಂಗೇಶ್ವರ ದೇವಸ್ಥಾನದ ಶಕ್ತಿ ಮಹಿಮೆಯನ್ನು ಕಂಡ ಸಾವಿರಾರು ಭಕ್ತರು ದೇವರ ದರ್ಶನ ಪಡೆದು ಪುನೀತರಾದರು. ದೂರದ ಊರುಗಳಾದ ಮೈಸೂರು, ಚಿಕ್ಕಬಳ್ಳಾಪುರ, ಗಂಗಾವತಿ, ಬೆಂಗಳೂರು, ಚಾಮರಾಜನಗರ, ಶಿವಮೊಗ್ಗ ಸೇರಿದಂತೆ ಹಲವಾರು ಊರುಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತರು ಕಾಲ್ನಡಿಗೆಯಲ್ಲಿ ಬಂದು ದೇವರ ದರ್ಶನ ಪಡೆದರು. ಆಗಮಿಸಿದ ಸರ್ವ ಭಕ್ತಾದಿಗಳಿಗೂ ತೀರ್ಥ ಪ್ರಸಾದ ವಿತರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಜೋಡಿಗಟ್ಟೆ ಅನಂತರಾಜ್, ಧರ್ಮದರ್ಶಿಗಳಾದ ರಶ್ಮಿ ನಟರಾಜ್, ಪ್ರಧಾನ ಅರ್ಚಕರಾದ ಅನಂತರಾಜ್, ಅನಂತ ಕೃಷ್ಣಮೂರ್ತಿ, ಧರ್ಮಣ್ಣ ಹಾಗೂ ಭಕ್ತಾದಿಗಳು ಸೇರಿದಂತೆ ಇತರರು ಹಾಜರಿದ್ದರು. ಈಗ ಸಂಕ್ಷಿಪ್ತ ಸುದ್ದಿ. ಇಂದು ಎಲ್ಲಾ ಕಡೆ ಮಹಾಶಿವರಾತ್ರಿ ಪೂಜೆ ನಡೆಯುತ್ತಿದ್ದು, ಉತ್ತರ ಕನ್ನಡ ಜಿಲ್ಲೆಯ ಹೊನ್ನಾವರ ತಾಲೂಕಿನ ಲಕ್ಷ್ಮೀನಾರಾಯಣ ಬಂದರ ರಸ್ತೆಯಲ್ಲಿ ಇರುವ ರುದ್ರಭೂಮಿಯ ಸ್ಮಶಾನದಲ್ಲಿ ವಿಶೇಷವಾಗಿ ಶಿವನ ಮೂರ್ತಿಗೆ ಮಹಾಶಿವರಾತ್ರಿಯ ಪೂಜೆಯನ್ನ ಸಾರ್ವಜನಿಕರು ಭಕ್ತಿಯಿಂದ ನೆರವೇರಿಸಿದರು. ಹಾಲಿನ ಅಭಿಷೇಕ, ಜಲಾಭಿಷೇಕ, ಎಳನೀರಿನ ಅಭಿಷೇಕ, ಹೂವಿನ ಅಲಂಕಾರದಿಂದ ಇಂದು ವಿಶೇಷವಾಗಿ ಪೂಜೆ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಉಮೇಶ ಕಾಮತ, ವಿಠಲ ಪೈ, ಕಿರಣ ಪ್ರಭು, ಉಮೇಶ್ ಮೇಸ್ತ್ರಿ, ರಮೇಶ್ ಆಚಾರಿ, ರಾಯ್ಕರ್ ಮತ್ತಿತರರು ಭಾಗವಹಿಸಿದರು. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ಶ್ರೀ ಸಾಯಿ ಮಿನರಲ್ಸ್ ಗಣಿಗಾರಿಕೆ ಅಕ್ರಮ ಕೇಸ್, ಎಚ್ಡಿಕೆ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿದ ಎಸ್ಐಟಿ. ತರ್ಜುಮೆ ಮಾಡಿರುವ 4500 ಪುಟಗಳ ದೋಷಾರೋಪ ಪಟ್ಟಿ ರಾಜಭವನಕ್ಕೆ. ನಗರಸಭಾ ಸದಸ್ಯರ ವಿರುದ್ಧ ಭಾರಿ ಭ್ರಷ್ಟಾಚಾರ ಆರೋಪ ಮಾಡಿದ ನಗರಸಭೆ ಇಂಜಿನಿಯರ್. ವಿಡಿಯೋ ಹರಿಬಿಟ್ಟು ಕೆಲವೇ ನಿಮಿಷದಲ್ಲಿ ಪೋಸ್ಟ್ ಡಿಲೀಟ್. ಅನುಮಾನ ಮೂಡಿಸಿದ ಮೋಸ್ಟ್ ಕಾಂಟ್ರವರ್ಷಿಯಲ್ ಇಂಜಿನಿಯರ್ ಕವಿತಾ ನಡೆ. ನಿಮ್ಮ ಮಠದ ಒಳಗಡೆ ಇರುವ ಲಿಂಗಕ್ಕೂ ನಾಳೆ ಮಲಮೂತ್ರ ಎರಚುತ್ತಾರೆ. ನರಸತ್ತವರ ರೀತಿ ವರ್ತಿಸಬೇಡಿ ಮಠಾಧಿಪತಿಗಳೇ. ಪ್ರಮೋದ್ ಮುತಾಲಿಕ್ ಕೆಂಡಾಮಂಡಲ. 5 ವರ್ಷ ಪಕ್ಷದ ಅಧ್ಯಕ್ಷನಾಗಿರುತ್ತೇನೆ, ಮುಂದಿನ ಚುನಾವಣೆಗೂ ನನ್ನದೇ ನಾಯಕತ್ವ. ವಿರೋಧಿಗಳಿಗೆ ಡಿಕೆ ಶಿವಕುಮಾರ್ ಟಾಂಗ್. ಯುಪಿ ಸರ್ಕಾರ ಕುಂಭಮೇಳದ ಕಲುಷಿತ ನೀರನ್ನು ಮಾರಾಟ ಮಾಡುತ್ತಿದೆ, ಭಕ್ತಿಯ ಹೆಸರಿನಲ್ಲಿ ವಾಣಿಜ್ಯೀಕರಣ ಮಾಡುತ್ತಿದ್ದಾರೆ. ಆಕ್ರೋಶ ವ್ಯಕ್ತಪಡಿಸಿದ ಸಚಿವ ಪ್ರಿಯಾಂಕ್ ಖರ್ಗೆ. ಇದಾಗಿತ್ತು ಇಲ್ಲಿವರೆಗಿನ ನ್ಯೂಸ್ ಅಪ್ಡೇಟ್ಸ್. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ವಿಬಿಸಿ ನ್ಯೂಸ್. ಇದು ಜನರ ಧ್ವನಿ, ಸತ್ಯದ ಕಡೆ ನಮ್ಮ ನಡೆ.